ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ತಾರ್ ರೋಡ್ ನೋಡ್ತಾ ಇದ್ದೀರಾ? ಇದಕ್ಕೆ ಹೊಂದ್ಕೊಂಡಿರೋಂಥ ಜಾಗನೇ ಈ 1 ಎಕರೆ ಜಾಗ. ನೋಡಿ, ನಿಮಗೆ ಇದು ಬಂದು ವಿ ಶೇಪಲ್ಲಿ ಬರುತ್ತೆ. ಅಂದರೆ ಹಿಂಗೆ ಹೋಗಿ ನಿಮಗೆ ಅಲ್ಲಿ ಹೊಯ್ಲ್ದಾಗ ಅಗಲ ಆಗುತ್ತೆ. ನೋಡಿ, ಕೆಂಪು ಭೂಮಿ ಇದೆಯಲ್ಲ, ಆ ಮನೆವರೆಗೂ ಈ ಜಾಗ ಬರುತ್ತೆ 1 ಎಕರೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಇದು. ನೋಡಿ, ಹತ್ತತ್ರ ನಿಮ್ಗೊಂದು 200 ಅಡಿ ಟಾರ್ ರೋಡ್ ಪಾಯಿಂಟೇ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ ನಾರ್ತ್ ಫೇಸ್ ಬರುತ್ತೆ. ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಇದೆ. ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ 18 ಕಿಲೋಮೀಟರ್ ಇದೆ. ಚನ್ನಪಟ್ಟಣಕ್ಕೆ ಇದು 20 ಕಿಲೋಮೀಟರ್ ಆಗುತ್ತೆ. ಇದು ಬಂದು ಚನ್ನಪಟ್ಟಣ ರಿಜಿಸ್ಟ್ರೇಷನ್ ಜಾಗ. ನಿಮ್ಗೆ ಇದರಲ್ಲಿ ಒಂದು 25 ತೆಂಗಿನ ಮರಗಳು ಬರುತ್ತೆ. ಎಲ್ಲ ಮರಗಳು ಕೂಡ ನಿಮಗೆ 5ರಿಂದ 6 ವರ್ಷದ ತೆಂಗಿನ ಮರಗಳು, ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ. ನೋಡಿ, ನಿಮಗೆ ರೋಡ್ ಫೇಸ್ಗೆ 200 ಅಡಿಗಿಂತ ಜಾಸ್ತಿ ಬರುತ್ತೆ. ನೋಡಿ, ಪ್ಯೂರ್ ಕೆಂಪು ಮಣ್ಣು ಇದು. ನಿಮಗೆ ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಇದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಮತ್ತು ನಿಮ್ಗೆ ಇದ್ರಲ್ಲಿ ಒಂದು ಬೋರ್ ಇದೆ ನೋಡಿ, ವಿತ್ TC ಇದು. ಬೋರ್ ಮತ್ತು TC ನೋಡಿ, ಬೋರ್ ಕಾಣ್ತಿದ್ಯಾ? ನೋಡಿ, ಅದೇ ಬೋರದು TC. ಇದ್ರ ಬೆಲೆ ಬಂದು ಫರ್ ಗುಂಟೆ 2.5 ಲಕ್ಷ ಹೇಳ್ತಾರೆ. ಏನು ಅಂದರೆ 5-10 ಸಾವಿರ ಕಮ್ಮಿ ಆಗುತ್ತೆ. ಅದಕ್ಕಿಂತ ಕಮ್ಮಿ ಕೊಡಲ್ಲ ಅವರು. 2.35 ಕೇಳೋ ಕೊಟ್ಟಿಲ್ವಂತೆ ಅವರು. ನೋಡಿ, ಯಾರೋ ಬೆಂಗಳೂರು ತೊಗೊಂಡು ಫೆನ್ಸ್ ಹಾಕ್ತವ್ರೆ, ಮುಂದೆಗಡೆಯಿಂದ ಹಾಕ್ತವ್ರೆ. ಇದು ಬಂದು ನಿಮಗೆ ಬಸ್ ರೂಟ್ ಇದು. ನೋಡಿ, ನಿಮ್ದೆಲ್ಲ ತೆಂಗಿನ ಮರಗಳು ಕೂಡ ಫಲ ಕೊಡ್ತಾ ಇದೆ. ನೋಡಿ, ಪಕ್ಕದಲ್ಲೇ ಮನೆ ಇದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ನಿಮಗೆ ಊರು ಪಕ್ಕದ ಜಾಗ ಇದು. ನೋಡಿ, ಇಲ್ಲೂ ಅಲ್ಲಿಂದ ಸ್ಟಾರ್ಟ್ ಆದರೆ ಮನೆಗಳು. ನೋಡಿ, ಅದು ಊರು. ಇದೆಲ್ಲ ಈಚೆ ಬಂದು ಮನೆ ಕಟ್ಕೊಂಡಿದ್ದಾರೆ. ನೋಡಿ, ವಿದ್ಯುತ್ ಕಂಬಗಳೆಲ್ಲ.